ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಬಾಸುಂದಿ ಹೆಂಗೆ ಮಾಡೋದನ್ನು ಹೇಳ್ಕೊಡ್ತೀನಿ. ಈಗ ಬಾಸುಂದಿ ಭಾರಿ ಮಸ್ತಾಗಿರ್ತೈತೆ ರೀ. ಎಲ್ಲನೂ ಇದಕ್ಕೆ ಡ್ರೈ ಫ್ರೂಟ್ಸು ಎಲ್ಲ ಹಾಕಿದ್ರಂತ್ರ ಇದು ಭಾಳ ಟೇಸ್ಟೂ ಆಗಿರ್ತೈತಿ, ಮಸ್ತೂ ಆಗಿರ್ತೈತಿ. ಇದನ್ನು ನೋಡಿರಿ ಈಗ ಹೆಂಗೆ ಮಾಡೋದನ್ನು ಹೇಳ್ಕೊಡ್ತೀನಿ ನಾನು. ಇದಕ್ಕೆ ಹಾಲು ತೊಗೊಂಡೇನಿ 1 ಲೀಟ್ರಷ್ಟು. ನಾನು ಈ 1 ಲೀಟ್ರಷ್ಟು ಹಾಲನ್ನು ಇಲ್ಲೇ ಒಂದು ಪಾತ್ರೆಗೆ ಹಾಕೊಳಕ್ತೇನೆ ನಾನು. ಇದನ್ನು ಏನು ಮಾಡ್ಬೇಕಂದ್ರೆ ರೀ, ಭಾಳಷ್ಟು ಕುದಿಸ್ಬೇಕು ರೀ ಇದನ್ನ ಹಾಲು. ಫುಲ್ ಕುದಿಸಿ ಒಂದು ಅರ್ಧ ಬರ್ಬೇಕು ನೋಡ್ರಿ. ಇದು ಅಷ್ಟು ಗಟ್ಟಿ ಆಗ್ಬೇಕಿದು. ಅಷ್ಟನ್ನು ಇದನ್ನು ಹಾಲು ಕುದಿಸ್ಬೇಕಾಗ್ತತಿ. ಈಗ ನೋಡ್ರಿ ಹಾಲು ಕುದೀತತಿ, ನೂಕು ಬರ್ತೈತಿ. ಆಮೇಲೆ ಕುದ್ಸಕ್ಕೆ ಹಾಕ್ತೀನಿ ಅದನ್ನ ಹಾಲು. ಇದು ಹಾಲು ಭಾಳ ಹಾಲಾಗಲಿ ಮತ್ತು ಇವು ಡ್ರೈ ಫ್ರೂಟ್ಸ್ ಆಗಲಿ ಭಾಳ ಆರೋಗ್ಯಕ್ಕೆ ಕ್ಯಾಲ್ಸಿಯಮ್ ಅದು ಎಲ್ಲ ಇರೋದ್ರಿಂದ ಹೆಲ್ದಿ ಇರ್ತೈತೆ ರೀ. ಇದನ್ನ ತಿನ್ನೋದೂ ಮಾಡಿಕೊಂಡ್ರೆ ಅಷ್ಟು ಟೇಸ್ಟ್ ಇರ್ತೈತಿ ಬಾಸುಂದಿ. ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತೈತೆ ರೀ. ಇದನ್ನು ನೀವು ಒಂದು ಸಲ ಮಾಡಿ ನೋಡಿರಿ. ಬಾಸುಂದಿ ಮಾಡೋ ಮುಂದೆ ಈಗ ಹಾಲು ಉಕ್ಕು ಬಂದು ನೋಡ್ರಿ. ಇವು ಹಾಲನ್ನು ಉಕ್ಕು ಬರಿಸಿ ಅದನ್ನು ಮಾಡ್ತೇನೆ ರೀ ನಾನು. ಈಗ ನೀವು ಇದನ್ನು ಮಾಡೋದ್ರಿಂದ ಪೂರಿ ಒಳಗದು ಎಲ್ಲನೂ ಭಾಳ ಟೇಸ್ಟಿಯಾಗಿರ್ತೈತೆ ರೀ. ಇದು ಚಪಾತಿಗೂ ತಿಂತಾರೆ ರೀ, ಪೂರಿಗೂ ತಿಂತಾರೆ, ಹೋಳಿಗೆಗೂ ತಿಂತಾರೆ ರೀ ಇದನ್ನ. ಅದಕ್ಕೆ ನಾನು ಇದನ್ನ ಮಾಡಿ ತೋರ್ಸಾಕ್ತೇನೆ. ಹಂಗೂ ಇದನ್ನು ಸ್ಪೂನ್ ತೊಗೊಂಡು ತಿಂತಾ ಇದ್ರೆ ಹಂಗೆ ತಿನ್ನಬೇಕು ಅನ್ನಿಸ್ತೈತಿ. ಅಷ್ಟು ಟೇಸ್ಟಿಯಾದ ಒಂದು ಹೆಲ್ದಿ ಫುಡ್ ಐತಿ ಇದು. ಅದಕ್ಕೆ ನಾನು ಇದನ್ನ ಮಾಡಿ ತೋರ್ಸಾಕ್ತೇನೆ ರೀ. ಈಗ ನೋಡಿರಿ ಇದನ್ನು ಹಾಲು ಕಲರು ಬರ್ತೈತೆ ರೀ. ಅದು ಭಾಳ ಕುದೀತಂದ್ರೆ ಈಗ ಒಂದು ಸ್ವಲ್ಪ ಕುದಿಯಾಗ್ತೈತೆ ಅದು ಹಾಲು. ಭಾಳ ಅರ್ಧಕ್ಕೆ ಬರ್ಬೇಕು ನೋಡ್ರಿ ಅದು ಹಾಲು. ಅಷ್ಟು ಕಡಿಮೆ ಆಗ್ಬೇಕು, ಅಷ್ಟು ಕುದಿಬೇಕು ರೀ ಅದು. ಈಗ ನೋಡಿರಿ ನಾನು ಇದನ್ನ ಹಾಲು ಚಂದಂಗೆ ಕುದಿಸಾಕತ್ತೇನೆ. ಈಗ ನೋಡಿರಿ ಈಗಿನ ಕುದಿಯಾಗ್ತೈತೆ ಅದು ಹಾಲು. ಇನ್ನೂ ಗಟ್ಟಿ ಆಗ್ಬೇಕು ರೀ ಅದು ಹಾಲು. ಇದ ಮೇನ್ ಇರ್ತೈತೆ ರೀ ಇದ್ರೊಳಗೆ. ಹಾಲು ಒಂದು ಕಲರ್ ಬರೋ ತನಕನೂ ಅದನ್ನು ಚಂದಂಗೆ ಕುದಿಸ್ಬೇಕಾಗ್ತೈತಿ. ಈಗ ಕುದಿಸಾಕ್ತೇನೆ ನೋಡ್ರಿ ಹಾಲು. ಚಂದಂಗೆ ಕುದಿಸ್ಬೇಕು ರೀ. ಇದಕ್ಕೆ ನಾನು ಆಮೇಲೆ ಒಂದು ಸ್ವಲ್ಪ ಇದ್ರದ್ದು ಹಾಲಿನ ಪೌಡ್ರನ್ನು ಹಾಕೋಬೇಕಾಗ್ತೈತೆ ರೀ. ಈಗ ನೋಡಿರಿ ಇದು ಚಂದಂಗೆ ಕುದ್ದೈತಲ್ರಿ. ಅದು ಇನ್ನೂ ಕುದಿಲ್ಲ. ಅದು ಕುದ್ದು ಎಲ್ಲ ಭಾಳ ಕಡಿಮೆ ಆದ ತಕ್ಷಣ ಅದಕ್ಕೆ ನಾನು ನೋಡಿರಿ ಇನ್ನೂ ಕುದಿಯಾಕತ್ತೈತೆ ನೋಡಿರಿ ಇದು ಹಾಲು. ಭಾಳ ಚಂದ ಕುದಿಬೇಕು ರೀ ಅದು. ಮಸ್ತಂಗೆ ಕುದೀತಂದ್ರೆ ಅದೇ ಬಾಸುಂದಿ ಟೇಸ್ಟ್ ಬರೋದು ರೀ ಅದು. ಈಗ ನೋಡಿರಿ ಕುದಿಯಾಕತ್ತೈತೆ ಅದು. ಒಳ್ಳೆ ಟೇಸ್ಟ್ ಆಗಿರ್ತೈತಿ. ಹೆಲ್ದಿ ಫುಡ್ ಅಲ್ರಿ, ಹಾಲಿನ ಯಂತ್ರ ಮಾಡಿದ್ದು, ಕ್ಯಾಲ್ಸಿಯಮ್ ಎಲ್ಲ ಇರ್ತೈತಿ ಇದ್ರೊಳಗೆ. ಮಸ್ತಾಗಿರ್ತೈತಿ. ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರ್ತೈತಿ. ಈಗ ನೋಡಿರಿ ಹೆಂಗೆ ಕುದಿಯಾಕತ್ತೈತಿ, ಎಷ್ಟು ಮಸ್ತ್. ಈಗ ತೋರಿಸ್ತೀನಿ ನಾನು ಎಷ್ಟು ಗಟ್ಟಿ ಆಯ್ತು ನೋಡಿರಿ. ಈಗ ಎಷ್ಟೋ ಬರ್ತಾ ಅದು ಗಟ್ಟಿ ಆಗ್ತೈತಿ. ಇನ್ನು ನಾನು ಅದಕ್ಕೆ ಒಂದು ಸ್ವಲ್ಪ ಹಾಲಿನ ಪೌಡ್ರ್ ಕಲಿಸಿ ಹಾಕ್ಕೊಳಕ್ತೇನೆ ರೀ. ಇಷ್ಟ ಸಣ್ಣದು ಒಂದು ಹಾಲಿನ ಪೌಡ್ರ್ ಇಷ್ಟ ಐತಿ. ಅದನ್ನ ಕಲಿಸಿ ಹಾಕ್ಕೊಳಕ್ತೇನೆ ರೀ. ಒಂದು 100 ಗ್ರಾಮ್ ಅಷ್ಟು ಐತೆ ಅಷ್ಟೆ. ಅದನ್ನು ನಾನು ಈಗ ಕಲಿಸಿ ಹಾಕೋತೇನೆ ರೀ ಹಾಲಿನ ಪೌಡ್ರ್. ಇದು ನೋಡಿರಿ ಸ್ಪೂನ್ ತೊಗೊಂಡು ಗಂಟು ಇರ್ಲಾರ್ದಂಗೆ ಚಂದಂಗೆ ಕಲಿಸಿ ಅದಕ್ಕೆ ನಾವು ಹಾಕಿ ಮತ್ತೆ ಕುದಿಸ್ಬೇಕು ರೀ ಅದನ್ನ. ನೋಡಿರಿ ಈಗೆಲ್ಲ ಇದನ್ನು ಚಂದಂಗೆ ಕಲಿಸೈತಿ. ಇದನ್ನು ಅದಕ್ಕೆ ಹಾಕಿ ಕುದಿಸ್ತೀನಿ ನೋಡಿರಿ. ಹಿಂಗೆ ಚಂದಂಗೆ ಪೂರ್ತಿಯಾಗಿ ಕಲಿಸ್ಕೋಬೇಕ್ರಿ ಅದನ್ನ. ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ರಿ. ಭಾಳೇನು ನೀರು ಹಾಕೋದು ಬೇಕಾಗಿಲ್ಲ. ಇಷ್ಟ ನೀರು ಹಾಕ್ಕೊಂಡು ಇದಕ್ಕೆ ಕಲಿಸಿದ್ರೆ ಅದು ಇನ್ನೂ ಗಟ್ಟಿ ಹಾಕೋತ ಬರ್ತೈತೆ ರೀ. ನೋಡಿರಿ ಈಗ ಗಟ್ಟಿಯಾಗಿ ಹಾಕತ್ತು. ಇದಕ್ಕೆ ಒಂದು ಟೇಸ್ಟ್ ಬರ್ತೈತಿ. ಹಾಲಿನ ಪೌಡ್ರ್ ಹಾಕಿ ಮತ್ತೆ ಕುದಿಸ್ಬೇಕ್ರಿ ಅದನ್ನ. ಕುದಿಸೋದು ಮೇನ್ ನೋಡಿರಿ ಇದು, ಮತ್ತೇನಿಲ್ಲ. ಹಾಲಿಗೆ ಒಂದು ಕಲರ್ ಬರೋ ತನೂ ಕುದಿಸ್ಬೇಕು. ಒಂದು ಸ್ವಲ್ಪ ನಾನು ಏಲಕ್ಕಿ ಹಾಕೋತೇನೆ ರೀ ಅದಕ್ಕೀಗ. ಒಂದು ಸ್ವಲ್ಪ ಏಲಕ್ಕಿ ಹಾಕ್ಕೊಂಡು ಕುದಿಸ್ತೀನಿ. ಸ್ವಲ್ಪ ಕೇಸರಿನೂ ಹಾಕೋತಾರೆ ರೀ. ಕೇಸರಿ ಇರ್ತೈತಲ್ಲ ಅದನ್ನು ಸ್ವಲ್ಪ ಹಾಕೋಬೇಕ್ರಿ. ಈಗ ನೋಡಿರಿ ನಾನು ಏಲಕ್ಕಿ ಹಾಕ್ಕೊಂಡೀನಿ. ಮತ್ತು ನಾನು ತಿರ್ಗಿಸಾಕತ್ತೇನೆ, ಅದು ಕುದಿಸಾಕತ್ತೇನೆ ರೀ. ಭಾಳಷ್ಟು ಕುದೀತಂದ್ರೆ ಅದು ಒಂದು ಲೆಕ್ಕಕ್ಕೆ ಬರ್ತೈತೆ, ಅದು ಗಟ್ಟಿ ಆಗ್ತೈತಲ್ರಿ. ಈಗ ನೋಡಿರಿ ಪೂರ್ತಿಯಾಗಿ ಕುದಿಯಾಕತ್ತೈತೆ ಅದು. ಕುದಿಲ್ರಿ ಅದು ಇನ್ನೂ ಜಾಸ್ತಿನೂ ಕುದಿಲ್ಲ. ಯಾಕಂದರೆ ಈಗ ನಾನು ಪೌಡ್ರ್ ಹಾಕೇನಲ್ರಿ, ಆ ಪೌಡ್ರ್ ಎಲ್ಲನೂ ಕುದ್ದು ನೋಡಿರಿ ಈಗ ಎಷ್ಟು ಕಡಿಮೆ ಆಯ್ತು ನೋಡಿರಿ. ಹಾಲು ಕಡಿಮೆನೂ ಆಯಿತು, ಕಲರು ಬಂತು ಅದಕ್ಕೆ. ಎಷ್ಟು ಚಂದ ಕಲರ್ ಬಂತು ನೋಡಿರಿ ಅದಕ್ಕೆ. ಕಲರ್ ಬಂತು. ಈಗ ನಾನು ಕೇಸರಿ ಸ್ವಲ್ಪ ಹಾಕೋತೀನಿ, 1-2 ಎಸಳ ಅದಕ್ಕೆ ಕೇಸರಿ ಹಾಕೋತೇನೆ ರೀ. ಅದು ಫುಡ್ ಕಲರ್ ಇರ್ತೈತಲ್ರಿ, ಅದಕ್ಕೆ ಇದು ಚಂದಂಗೆ ಕಲರ್ ಬರ್ಲತ್ತೇಳಿ ನಾನು ಕೇಸರಿ ಹಾಕ್ಕೊಳಕ್ತೇನೆ ರೀ. ಕೇಸರಿನ ಹಾಕ್ಕೊಂಡೆ. ಈಗ ಹಾಲಿನ ಪೌಡ್ರ್ ಹಾಕ್ಕೊಂಡೆ ರೀ. ಹಾಲು ಮಸ್ತಂಗೆ ಕುದಿಸಿ ಕಲರ್ ಬರ್ಸೈತೆ ಅದಕ್ಕೆ. ಈಗ ನೋಡಿರಿ ಎಷ್ಟು ಫಸ್ಟ್ ಕ್ಲಾಸ್ ಆಯ್ತು ನೋಡಿರಿ ಈಗ.
ಕುದಿದ ಅದನ್ನು ತಿರುಗಿಸೋದ ಮೇನ್ ರೀ ಅದಕ್ಕೆ. ಈಗ ಸಕ್ರೆನೂ ಹಾಕೊಂಡನ್ರಿ, ಅದಕ್ಕೆ ಡ್ರೈ ಫ್ರೂಟ್ಸು ಹಾಕೊಂಡೇನಿ. ಸಕ್ರೆ ನಿಮಗೆ ಎಷ್ಟು ಬೇಕು ಅಷ್ಟು, ಕಡ್ಮೆನೂ ಬೇಕಾದ್ರೆ ಕಡ್ಮೆನೂ ಹಾಕೋಬೋದು, ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೋರಿ. ಯಾಕಂದ್ರೆ ಡ್ರೈ ಫ್ರೂಟ್ಸ್ ಹಾಕೋದ್ರಿಂತ ಅದಕ್ಕೂ ಒಂದು ಸ್ವೀಟ್ ಇರ್ತೈತಿ, ಹಾಲಿಗೂ ಒಂದು ಸ್ವೀಟ್ ಇರ್ತೈತಲ್ರಿ, ಅದಕ್ಕೆ ನೋಡಿ ಹಾಕೋರಿ. ಈಗ ನೋಡಿರಿ ಎಷ್ಟು ಮಸ್ತ್ ಆಗ್ತದೆ ತಿರುಗಿಸ್ತಾ ಬಂದ್ರೆ. ಒಂದು ಒಳ್ಳೆ ರೆಸಿಪಿ ಇದು ಬಾಸುಂದೆ. ನೀವಂತೂ ಮಾಡಿ ನೋಡಿರಿ, ಇದನ್ನ ಮತ್ತೆ ತಿಂತಾನೆ ಇರ್ಬೇಕು ಅನ್ನಿಸ್ತತಿ. ಬಿಸಿ ಬಿಸಿಯಾಗಿ ತಿನ್ಬೋದು. ಇದನ್ನ ಬಿಸಿ ಬಿಸಿಯಾಗಿ ತಿನ್ನೋದ್ರಿಂತ ನೋಡಿರಿ ಭಾಳ ಟೇಸ್ಟ್ ಬರ್ತೈತಿ. ಈಗ ಫಸ್ಟ್ ಕ್ಲಾಸ್ ಆಗಿರುವಂಥ ಒಂದು ಬಾಸುಂದೆ ರೆಡಿ ಆಗೈತೆ ನೋಡಿರಿ. ನೀವು ಮಾಡಿ ನೋಡಿರಿ. ಈಗ ನಾನು ನೆಕ್ಸ್ಟ್ ಹೊಸ ವರ್ಷ ಬರ್ತೈತಲ್ರಿ, ಈಗ ಅದರದ್ದು ಒಂದು ಅದರದ್ದು ಒಂದು ಬರುವಿಕೆಗಾಗಿ ನಾನು ಇದನ್ನ ಮಾಡಿ ತೋರ್ಸಾಕ್ತಾನೆ. ಹೊಸ ವರ್ಷನ ನಾವು ಬರಮಾಡಿಕೊಳ್ಳೋಣ ಇದು ಒಂದು ಸ್ವೀಟಿನೊಂದಿಗೆ ಅಂಥೇಳಿನ ಈ ಸ್ವೀಟನ್ನು ನಾನು ಬಿಡಾಕ್ತಾನೆ ರೀ. ಈಗ ನೋಡಿರಿ ಇದಕ್ಕೆಲ್ಲನೂ ಡ್ರೈ ಫ್ರೂಟ್ಸ್ ಹಾಕ್ತನೋ. ಬಾಸುಂದೆ ಭಾರಿ ಈಜಿ ಐತಿ, ಫಸ್ಟ್ ಕ್ಲಾಸ್ ಆಗಿರ್ತೈತಿ. ಬರೀ ಹಾಲಿನಿಂದ ಮಾಡುವಂಥ ಒಂದು ಐಟಮ್ ಇದು, ಮತ್ತು ಇಷ್ಟನೂ ಆಗ್ತೈತಿ. ಎಷ್ಟು ಮಸ್ತ್ ಆಗೈತೆ ನೋಡಿರಿ. ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಇದನ್ನು ನಾನು ಸರ್ವ್ ಮಾಡಿ ತೋರ್ಸಾಕ್ತೇನೆ ರೀ. ಫಸ್ಟ್ ಕ್ಲಾಸ್ ಆಗಿರ್ತೈತಿ. ನೀವು ಮಾಡಿ ನೋಡಿರಿ. ಸ್ವಲ್ಪ ಏಲಕ್ಕಿ ನಿಮ್ಗೆ ಸಕ್ಕರೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಟೇಸ್ಟಿಯಾಗಿ ಮಾಡಿ ನೋಡಿರಿ. ಇದನ್ನ ಬಿಸಿ ಬಿಸಿಯಾಗಿ ತಿಂದು ನೋಡ್ಬೇಕು ನೋಡಿರಿ. ಇದನ್ನ ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತೈತಿ. ಈಗ ನೋಡಿರಿ ಒಬ್ಬೊಬ್ರು ಕೋವಾನು ಹಾಕ್ತಾರತ್ರಿ ಇದ್ರೊಳಗೆ, ಅಂದ್ರೆ ಬೇಗ ಗಟ್ಟಿ ಆಗ್ತೈತೆ ಅಂಥೇಳಿ. ಇರಲಿಲ್ಲ ಅಂದ್ರೆ ಹಾಲಿನ ಪೌಡ್ರನ್ನು ಹಾಕಿ ಮಸ್ತಂಗೆ ಮಾಡ್ಬೋದು ರೀ. ನೋಡಿರಿ ಈಗ ನಾನು ಪೂರಿ ಜೊತೆ ಇದನ್ನು ಮಾಡೈತೆ ತೋರ್ಸಾಕ್ತೇನೆ. ಪೂರಿನೂ ಮಾಡೈತಿ. ಪೂರಿ ಜೊತೆ ತಿಂದ್ರಂತೂ ಭಾಳ ಅಂದ್ರೆ ಭಾಳ ಹೋಳ್ಗೆ ತಿಂದಂಗೆ ಆಗ್ಬಿಡ್ತೈತೆ ರೀ, ಅಷ್ಟು ಟೇಸ್ಟ್ ಇರ್ತೈತಿ. ನೋಡಿರಿ ಈಗ ನಾನು ಪೂರಿ ಜೊತೆ ಹಚ್ಕೊಂಡು ತಿನ್ನಾಕ್ತಾನೆ. ಭಾಳ ಮಸ್ತಾಗಿರುವಂಥ ಒಂದು ಬಾಸುಂದೆ ನೀವು ಮಾಡಿ ನೋಡಿರಿ. ಭಾಳ ಫಸ್ಟ್ ಕ್ಲಾಸ್ ಆಗಿರ್ತೈತೆ ರೀ. ಯಾಕಂದ್ರೆ ಹಾಲು ಎಲ್ಲ ಡ್ರೈ ಫ್ರೂಟ್ಸು ಮಸ್ತ್ ಸೂಪರ್ ಆಗಿರುವಂಥ ಒಂದು ರೆಸಿಪಿ.